ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ವೀಕ್ಷಕರೇ, ಈ ಕಾರ್ಯಕ್ರಮ ಶುರು ಮಾಡೋದಕ್ಕೂ ಮುನ್ನ ಅಹಮದಾಬಾದ್ನಲ್ಲಿ ನಡೆದ ವಿಮಾನ ದುರಂತದಲ್ಲಿ ಸಾವಿಗೀಡಾದವರಿಗೆ ಒಂದು 10 ಸೆಕೆಂಡ್ ಮೌನವಾಗಿರೋಣ. ನಂತರ ಕಾರ್ಯಕ್ರಮವನ್ನು ಶುರು ಮಾಡೋಣ. ವೀಕ್ಷಕರೇ, ಆಪರೇಷನ್ ಸಿಂಧೂರ್ ನಂತರ ಭಾರತ ಒಂದಂತೂ ಎಕ್ಸ್ಪೆಕ್ಟ್ ಮಾಡಿತ್ತು. ಪಾಕಿಸ್ತಾನ ಹಾಗೂ ಉಳಿದ ಆಂಟಿ ಇಂಡಿಯಾ ಫೋರ್ಸ್ಗಳಿಂದ ಭಾರತದ ವಿರುದ್ಧ ತುಂಬ ತಪ್ಪು ಮಾಹಿತಿಗಳು ಬರ್ತಾ ಇರ್ತವೆ ಅಂತ ನಮಗೆ ಇದು ಕೂಡ ಗೊತ್ತಿತ್ತು. ಮೀಡಿಯಾ ಅಥವಾ ಇನ್ಫ್ಲುಯೆನ್ಸರ್ ಸಿಸ್ಟಮ್ನಲ್ಲಿ ಇಂಥ ಜನರು ಇರ್ತಾರೆ. ಹಿಂದೂ ರಾಷ್ಟ್ರ ಭಾರತ ಪಾಪ ಬಡ ಮುಸ್ಲಿಂ ರಾಷ್ಟ್ರ ಪಾಕಿಸ್ತಾನವನ್ನು ಅಟ್ಯಾಕ್ ಮಾಡ್ತಿದೆ ಅಂತ ಹೇಳ್ತಾರೆ. ಹೇಳೋರು ಇದ್ದಾರೆ ಅನ್ನೋದು ಭಾರತಕ್ಕೆ ಚೆನ್ನಾಗಿ ಗೊತ್ತಿತ್ತು. ವಜ್ರವನ್ನು ವಜ್ರದಿಂದಲೇ ಕಟ್ ಮಾಡಬೇಕು, ಹಾಗೆ ಭಾರತ ಸರ್ಕಾರ ಮೊದಲೇ ಅರ್ಥ ಮಾಡಿಕೊಂಡಿತ್ತು. ಇಡೀ ವಿಶ್ವ ಭಾರತದ ವಿರುದ್ಧ ಅಪಪ್ರಚಾರ ಮಾಡೋದಿತ್ತು. ಆದರೆ ಅಷ್ಟರಲ್ಲಿ ಭಾರತ ರಿವರ್ಸ್ ಕಾರ್ಡ್ ಪ್ಲೇ ಮಾಡ್ತು. ಇಂಥ ಟೈಮಲ್ಲಿ ಕೇಂದ್ರ ಸರ್ಕಾರ ಭಾರತದ ಎಲ್ಲರ ಮೆಚ್ಚಿನ ಮುಸ್ಲಿಂ ಲೀಡರನ್ನು ಭಾರತದ ಸ್ಟಾರ್ ಸ್ಪೋಕ್ ಪರ್ಸನ್ ಆಗಿ ಮಾಡಿಬಿಟ್ರು. ಇತ್ತೀಚೆಗೆ ಬಂದ ಒಳ್ಳೆಯ ಸುದ್ದಿ ಏನಂದರೆ, ಭಾರತದ ವಿರೋಧ ಪಕ್ಷದ ನಾಯಕರು ಒಗ್ಗಟ್ಟಾಗಿ ಭಾರತದ ಪರ ತಮ್ಮ ತಮ್ಮ ವಿಚಾರಧಾರೆಗಳನ್ನು ಮುಂದಿಟ್ಟಿದ್ದಾರೆ ಅನ್ನೋದು. ಶಶಿ ತರೂರ್, ಸುಪ್ರಿಯಾ ಸುಲೆ, ಅನೀಶ್ ತಿವಾರಿ, ಕನ್ನಿಮೋಳಿ, ಸಲ್ಮಾನ್ ಖುರ್ಷೀದ್ ಮತ್ತು ಅಸಾದುದ್ದೀನ್ ಓವೈಸಿ. ನಾವು ಈಗ ಹೇಗೆ ಅಸಾದುದ್ದೀನ್ ಓವೈಸಿ ಆಪರೇಷನ್ ಸಿಂಧೂರನ್ನು ಪ್ರಮೋಟ್ ಮಾಡಿದ್ರು, ಎಲ್ಲದಕ್ಕಿಂತ ದೊಡ್ಡ ಸ್ಟಾರ್ ಆದರು ಅಂತ ನೋಡೋಣ. ಇದೊಂದು ಪಾಠ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಗೆ. ಕೋಟ್ಯಾಂತರ ಭಾರತೀಯರನ್ನ ಮನಸ್ಸು ಗೆಲ್ಲೋಕೆ ಅಷ್ಟೆಲ್ಲ ಕಷ್ಟಪಡಬೇಕಾಗಿಲ್ಲ, ನೀವು ಭಾರತದ ಪರವಾಗಿದ್ರೆ ಸಾಕು ಅನ್ನೋದನ್ನು ಅರ್ಥ ಮಾಡಿಸಿದ್ದಾರೆ. ಓವೈಸಿ ಅವರ ಭಾರತದ ಪರ ಹೇಳಿಕೆಗಳನ್ನು ನೋಡಿ ಒಂದು ಟ್ರೋಲ್ ನೋಡಿದೆ, ನೀವು ನೋಡಬೇಡಿ. ಪಾಕಿಸ್ತಾನಿಗಳೇ ಓವೈಸಿಗೆ ಬೈಬೇಡಿ, ಅವರು ಮುಲ್ಲಾ ಇರಬಹುದು, ಆದರೆ ಅವರು ನಮ್ಮ ಮುಲ್ಲಾ ಅಂದರೆ ಭಾರತದ ಮುಸ್ಲಿಂ ಅಂತ. ಓವೈಸಿ ಅವರನ್ನು ಮೊದಲು ತುಂಬಾ ವಿರೋಧ ಮಾಡಿದ್ವಿ, ತುಂಬ ವಿಚಾರಗಳಿಗೆ. ಅವರ ಹೇಳಿಕೆಗಳನ್ನು ಕೂಡ ವಿರೋಧ ಮಾಡಿದ್ದೆವು. ಅವೆಲ್ಲವನ್ನ ಈಗ ಜನ ಮಾಡ್ತಿದ್ದಾರೆ. ಯಾಕಂದರೆ ಯಾರಾದರೂ ತಪ್ಪು ಮಾಡಿದಾಗ ಹೇಗೆ ಬೈತೀವೋ ಹಾಗೆ ಭಾರತದ ಪರ ಒಳ್ಳೆಯದನ್ನು ಮಾಡಿದಾಗ ಅವರನ್ನು ಖಂಡಿತ ಹೊಗಳಲೇಬೇಕು. ಪಹಲ್ಗಾಮ್ ಅಟ್ಯಾಕ್ ನಂತರ ಹಾಗೆ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಪ್ರೋ ಇಂಡಿಯಾ ವಾಯ್ಸ್ ಹಾಗೂ ಆಂಟಿ ಪಾಕಿಸ್ತಾನ ವಾಯ್ಸ್ನಲ್ಲಿ ಗಟ್ಟಿಯಾಗಿ ಕೇಳಿಸಿದ್ದು ಅಸಾದುದ್ದೀನ್ ಓವೈಸಿಯ ಧ್ವನಿ. ಇವರು ಮೊದಲು ವಿರೋಧ ಪಕ್ಷದ ನಾಯಕರಾದರೂ ಕೂಡ ಪಹಲ್ಗಾಮ್ನ ಒಂದೇ ಕೋಮಿನ ವಿರುದ್ಧದ ಈ ಕ್ರೌರ್ಯವನ್ನು ಓಪನ್ ಆಗಿ ಒಪ್ಕೊಂಡಿದ್ರು. ಕೇವಲ ಹಿಂದೂಗಳ ಹೆಸರನ್ನು ಕೇಳಿ ಸಾಯಿಸಿದ್ದಾರೆ, ಧರ್ಮದ ಹೆಸರಿನ ಭಯೋತ್ಪಾದನೆಯನ್ನು ಓಪನ್ ಆಗಿ ಓವೈಸಿ ವಿರೋಧ ಮಾಡ್ತಾರೆ. ಹಾಗೆ ಭಾರತ ಸರ್ಕಾರದ ಪ್ರತಿ ಆಕ್ಷನ್ ಅನ್ನು ಕೂಡ ಸಪೋರ್ಟ್ ಮಾಡಿದ್ದಾರೆ. ये बार बार पाकिस्तान ये कहता है कि हम न्यूक्लियर बॉम्ब हमारे पास है, एटॉमिक बॉम्ब है. याद रखिए, अगर आप किसी मुल्क के अंदर जाकर मासूम लोगों को मारेंगे तो कोई भी मुल्क खामोश नहीं बैठने वाला है, चाहे हुकूमत किसी की भी हो. मगर इस तरह से आकर हमारी भारत की सरजमीन पर हमला करना और मजहब पूछकर किसी को गोली मारना, तुम कौन से दीन की बात कर रहे हो? तुम तो खवारिज से बदतर हो, तुम तो आईसिस के जानशीन हो जो हरकत किए हैं. ಭಾರತದ ಹಲವು ವಿರೋಧ ಪಕ್ಷದ ನಾಯಕರು ಇದೇ ಆಪರೇಷನ್ ಸಿಂಧೂರ್ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ರು. ರಾಹುಲ್ ಗಾಂಧಿ ಅಂತೂ ಪಾಕಿಸ್ತಾನದ ಸ್ಪೋಕ್ ಪರ್ಸನ್ನೇ ಆಗ್ಬಿಟ್ಟಿದ್ರು. ಆಗಲೂ ಭಾರತ ಸರ್ಕಾರ ಹಾಗೂ ಆರ್ಮಿಗೆ ಓವೈಸಿ ಕಂಪ್ಲೀಟ್ ಸಪೋರ್ಟ್ ಮಾಡಿದ್ದಾರೆ. पाकिस्तान एक फेल्ड नेशन है और याद रखिए, ये ताकतें कभी भी भारत को सुकून से रहने नहीं देंगी. आज वक्त है कि हम इनको एक मौसर जवाब दें ताकि हमेशा के लिए ये दहशतगर्दी का ये जहर हमेशा के लिए खत्म होकर रह जाए. बांग्लादेश में भी कोई एक साहब अनाप शनाप बक रहे हैं कि नॉर्थ ईस्ट में ऐसा कर देंगे. मैं उनसे भी कहूंगा कि भाई साहब, जो मुल्क आपको मिला है वो हमारी वजह से मिला है, अपने मुल्क में आराम से रहो. याद रखो, जब भारत पर अगर कोई उंगली उठाता है तो हम अपने तमाम इख्तलाफात को भूलकर एक सीसा पिला हुई दीवार की तरह खड़े हो जाते हैं. तो हम इन तमाम लोगों से कहेंगे कि आज आपने बुरी नजर से भारत की तरफ उठाकर देखा है. मुझे यकीन है कि जो मासूमों का कत्ल हुआ है उनका खून रायगा नहीं जाएगा. बल्कि मैं तायीद करता हूं कि भारत सरकार ने यह फैसला लिया कि पाकिस्तान की कश्तियां और पाकिस्तान के प्लेन भारत की हुदूद में नहीं आएंगे. बल्कि हम ये भी कहेंगे कि पाकिस्तान को FATF के ग्रे लिस्ट में डाल दिया जाए. भारत तुम्हारे से ताकतवर है और हमेशा रहेगा इंशाअल्लाह.
ಇದೇ ಕಾರಣಕ್ಕೆ ಓವೈಸಿ ಅವರನ್ನು ಭಾರತದ ಫಾರಿನ್ ಡೆಲಿಗೇಷನ್ಗೆ ಸೆಲೆಕ್ಟ್ ಮಾಡಿದರು. ಇಡೀ ಭಾರತ ಈ ವಿಷಯಕ್ಕೆ ಖುಷಿಪಟ್ಟಿದೆ. ಓವೈಸಿ ಭಾರತವನ್ನು ಹೆಮ್ಮೆಯಿಂದ ಪ್ರತಿನಿಧಿಸಿದರು. ಇನ್ನೂ ಕೆಲ ಮುಸ್ಲಿಂ ಮುಖಂಡರಿದ್ದಾರೆ ಭಾರತದಲ್ಲಿ. ಉದಾಹರಣೆಗೆ ಯೂಸಫ್ ಪಠಾಣ್. ಇವರಿಗೂ ಫಾರಿನ್ ಡೆಲಿಗೇಷನ್ಗೆ ಅವಕಾಶ ಕೊಟ್ಟಿದ್ರು. ಆದರೆ ಯೂಸಫ್ ಪಠಾಣ್ ತಮ್ಮ ಹೆಸರನ್ನು ಲಿಸ್ಟ್ನಿಂದ ವಾಪಸ್ ತೆಗೆದುಕೊಳ್ತಾರೆ. ಯಾಕಂದರೆ ಅವರಿಗೆ ದೇಶಕ್ಕಿಂತ ಅವರ ಪರ್ಸನಲ್ ಪಾಲಿಟಿಕ್ಸ್ ಇಂಪಾರ್ಟೆಂಟ್ ಆಯಿತು. ಇವರ ಹೋಲಿಕೆಯಲ್ಲೇ ನೋಡೋದಾದರೆ ಓವೈಸಿ ಭಾರತವನ್ನು ಪ್ರತಿನಿಧಿಸಿ ಟೆರರಿಸಂ ವಿರುದ್ಧ ಮಾತಾಡಿದರು. The truth is that these terrorist organizations have justified killing of innocent people in India, and they have out of context quoted Quranic verses. They have out of context quoted the hadith of Prophet Muhammad sallallahu alaihi wasallam. And in our opinion, there is no difference between these terrorist organizations in Pakistan and the ISIS Takfiri ideology. This we must remember. This is a menace to the whole humankind, and we have to put an end to it, because they have used religion to justify killing of people, and the whole world knows that Islam has condemned terrorism. Quran has categorically stated that killing of one innocent person, the Quran has not said killing of one innocent Muslim, it said killing of one innocent person is like killing of whole humankind. This, one must remember, and they have constantly used this to justify their terrorism. ಇಲ್ಲಿ ಮೋದಿಜಿ ಕೂಡ ಅಷ್ಟೇ. ತುಂಬ ಚಾಣಾಕ್ಷತನದಿಂದ ಅವರನ್ನು ಮುಸ್ಲಿಂ ದೇಶಗಳಿಗೇನೇ ಕಳಿಸಲಾಗಿತ್ತು. ಭಾರತದಲ್ಲಿ ಪಾಕಿಸ್ತಾನಕ್ಕಿಂತ ಜಾಸ್ತಿ ಮುಸ್ಲಿಮರಿದ್ದಾರೆ. ಅವರಿಗೆ ಪಾಕ್ಗಿಂತ ಹೆಚ್ಚಿನ ಅಧಿಕಾರ ಮತ್ತು ಸೌಕರ್ಯಗಳನ್ನು ಭಾರತ ಕೊಟ್ಟಿದೆ ಅಂತ ಕಟ್ಟರ್ ಇಸ್ಲಾಂ ರಾಷ್ಟ್ರ ಸೌದಿ ಹಾಗೂ ಅರಬ್ಗೆ ಹೋಗಿ ಹೇಳ್ತಾರೆ. ಈ ಹಿಂದೆ ನಡೆದ ಎಲ್ಲ ದಾಳಿಗಳ ಬಗ್ಗೆ ಓವೈಸಿ ಡೀಟೇಲ್ ಆಗಿ ಮಾತಾಡ್ತಾರೆ. ಹೇಗೆ ಭಾರತ ಪಾಕ್ ಜೊತೆಗೆ ಕೋಆರ್ಡಿನೇಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿತ್ತು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಹೇಗೆ ಪಾಕ್ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ನಡೆಸೋದು ಅನಿವಾರ್ಯ ಆಯಿತು ಅನ್ನೋದನ್ನು ಡೀಟೇಲ್ ಆಗಿ ಹೇಳಿದ್ದಾರೆ. ಇಷ್ಟೇ ಅಲ್ಲದೆ ಪಾಕ್ನ ಮಿಲಿಟರಿ ಹಾಗೂ ಎಸ್ಟಾಬ್ಲಿಷ್ಮೆಂಟನ್ನು ಸರಿಯಾಗೇ ರೋಸ್ಟ್ ಮಾಡಿದ್ದಾರೆ. ನಕಲಿ ಮಾಡೋದಕ್ಕೂ ಬುದ್ಧಿ ಇರಬೇಕು, ಅದಕ್ಕೂ ಬುದ್ಧಿ ಇಲ್ಲ ಅಂತ ಬೈತಾರೆ. ಓವೈಸಿ ಅವರ ಕೊಡುಗೆ ಎಷ್ಟಿದೆ ಅಂದರೆ ಬಿಜೆಪಿ ನಾಯಕರು ಕೂಡ ಹೊಗಳಿದ್ದಾರೆ. ಕೇರಳದ ಬಿಜೆಪಿ ಮುಖಂಡರು ಕೂಡ ಹೊಗಳಿದ್ದಾರೆ. ಈವನ್ ಮಾಧವಿ ಲತಾ ಅವರು ಕೂಡ ಹೊಗಳಿದ್ದಾರೆ. ಯೂನಿಯನ್ ಮಿನಿಸ್ಟರ್ ಕಿರಣ್ ರಿಜಿಜು ಅವರು ಕೂಡ ಹೊಗಳಿದ್ದಾರೆ. ಓವೈಸಿ ವಿರುದ್ಧ ಈಗ ಪಾಕಿಸ್ತಾನ ಉರ್ಕೊಂಡಿದೆ. ಪಾಕಿಸ್ತಾನ ಮುರ್ದಾಬಾದ್, ಭಾರತ ಜಿಂದಾಬಾದ್ ಅಂತ ಅವರ ಈಗೂ ಕೂಡ ಹರ್ಟ್ ಮಾಡಿದ್ದಾರೆ. ಭಾರತದಲ್ಲಿಯೇ ಕೂತಿರುವಂತಹ ಪಾಕ್ ಪ್ರೇಮಿಗಳಿಗೆ ಇದು ಉರಿಯಾಗಿರಬೇಕು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.